ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ಮಸೂದೆ ವಿರುದ್ಧ ಕೇಸರಿ ಪಾಳೆಯ ಕೆಂಡ ಕಾರ್ತಾ ಇದೆ. ಇವತ್ತು ರಾಜ್ಯಪಾಲರಿಗೆ ದೂರು ಕೊಡುತ್ತೆ ಭಾರತೀಯ ಜನತಾ ಪಾರ್ಟಿ. ಲೋಕಭವನದ ಕದ ತಟ್ಟೋದಕ್ಕೆ ಬಿಜೆಪಿ ಮುಂದಾಗಿರೋದು. ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಸೂದೆ 2025 ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿತ್ತು ಉಭಯ ಸದನಗಳಲ್ಲಿ. ಅದಾದ ನಂತರ ರಾಜ್ಯಪಾಲರು ಅದಕ್ಕೆ ಸೈನ್ ಮಾಡಿ ಅದು ಕಾಯ್ದೆಯಾಗಿ ಬರೋದು ಬಾಕಿ ಇದೆ. ಆದರೆ ರಾಜ್ಯಪಾಲರು ತಮ್ಮ ಬಳಿ ಹಾಗೆ ಅದನ್ನು ಇಟ್ಟುಕೊಂಡಿದ್ದಾರೆ. ಈಗ ಬಿಜೆಪಿಯವರ ಒತ್ತಾಯ ಏನು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಬಾರ್ದು. ಇದಕ್ಕೆ ಕಾರಣಗಳು ಅಂತ ಹೇಳಿದರೆ, ಒಂದು ವರ್ಗವನ್ನು, ಒಂದು ಸಂಘಟನೆಯನ್ನು ಗುರಿಯಾಗಿಸಿಕೊಂಡು ಇವರು ಈ ರೀತಿಯಾಗಿ ಕಾನೂನು ತಂದಿದ್ದಾರೆ. ಇದರ ಬಗ್ಗೆ ಸಮರ್ಪಕವಾದಂತಹ ಚರ್ಚೆಗಳು ಸದನದಲ್ಲಿ ಆಗಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸಹಿ ಮಾಡಬಾರ್ದು ಅಂತ ಬಿಜೆಪಿಯ ಒತ್ತಾಯ. ಇವತ್ತು 12:45 ರಾಜ್ಯಪಾಲರನ್ನು ಈ ಬಿಜೆಪಿಯ ಈ ನಿಯೋಗ ಭೇಟಿಯಾಗುತ್ತೆ. ಈ ಹಿಂದೆ RSO, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, JDSನ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ನಾಯಕರುಗಳು ಕೂಡ ಹೇಳಿದ್ರು ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಇದಕ್ಕೆ ಸಹಿ ಹಾಕಬಾರ್ದು ಅಂತ. ಒಂದು ಹೆಜ್ಜೆ ಮುಂದೆ ಹೋಗಿ ಶೋಭಾ ಕರಂದ್ಲಾಜೆ ಅವರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಇದು ಸಮರ್ಪಕವಾಗಿಲ್ಲ, ಸರಿಯಾಗಿಲ್ಲ, ಈ ಕಾರಣಕ್ಕಾಗಿ ನೀವು ಇದಕ್ಕೆ ಸೈನ್ ಮಾಡಬಾರ್ದು ಅಂತ ಅವರು ಪತ್ರವನ್ನು ಬರೆದಿದ್ದರು. ಬಿಜೆಪಿಯವರು ಹೀಗಾಗಿ ಅವರನ್ನು ಭೇಟಿ ಮಾಡ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಹೇಳ್ತಾ ಇರೋದು, ನಿನ್ನೆ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ರಾಜ್ಯಪಾಲರ ಬಳಿ ಇದೆ ಇದು, ರಾಜ್ಯಪಾಲರು ಅದನ್ನು ಸಂಪೂರ್ಣವಾಗಿ ಓದಲಿ, ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ಏನಾದರೂ ಕ್ವರೀಸ್ ಇದ್ದರೆ, ಪ್ರಶ್ನೆಗಳಿದ್ದರೆ ಅದಕ್ಕೆ ನಾವು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಒಂದು ವೇಳೆ ಏನಾದರೂ ಸ್ಪಷ್ಟನೆಗಳನ್ನು ಕೇಳಿದರೆ ಅದಕ್ಕೆ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ, ಆದರೆ ಅದಕ್ಕೂ ಮೀರಿ ಅದನ್ನು ತಿರಸ್ಕಾರ ಮಾಡಿದರೆ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಅವರ ಮಾತು. ಇವತ್ತು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡುತ್ತೆ.